ನೀವು ಜಿಮ್ ಹೋಗ್ತೀರಾ? ಹಾಗಾದ್ರೆ ನಿಮಗೆ ಈ ವಿಷಯ ಗೊತ್ತೇ ಇರುತ್ತೆ. ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್, ಯೋಗ ಇದೆಲ್ಲ ಜಿಮ್ ಅಲ್ಲಿ ಮಾಡೇ ಇರ್ತೀರಾ ಅಲ್ವಾ? ಒಂದು ವೇಳೆ ನೀವು ಒಂದೇ ಎಕ್ಸರ್ಸೈಸ್ ಅನ್ನ ದಿನ ಮಾಡಿದ್ರೆ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ ಅಲ್ವಾ? ಸೇಮ್ ಇದೇ ತರ ಈಕ್ವಿಟಿ ಫಂಡ್ ನ ಇನ್ವೆಸ್ಟಿಂಗ್ ನಲ್ಲೂ ಅಪ್ಲೈ ಆಗುತ್ತೆ. ಈಗ ನೋಡಿ, ಲಾರ್ಜ್ ಕ್ಯಾಪ್ ಸೇಫ್ ಆಗಿರುತ್ತೆ ಬಟ್ ಸ್ಲೋ. ಅದೇ ಮಿಡ್ ಕ್ಯಾಪ್ ಸ್ವಲ್ಪ ರಿಸ್ಕ್ ಅಂತ ಅನ್ಸಿದ್ರು ಗ್ರೋತ್ ಸಿಗಬಹುದು. ಇನ್ನು ಸ್ಮಾಲ್ ಕ್ಯಾಪ್ಸ್ ಹೈ ರಿಟರ್ನ್ಸ್ ಚಾನ್ಸ್ ಇದ್ರೂ ಹೈ ರಿಸ್ಕ್ ಇರುತ್ತೆ. ಸೊ ಆಸ್ ಅ ಇನ್ವೆಸ್ಟರ್ ನೀವು ಏನು ಮಾಡಬಹುದು ಅಂತ ಯೋಚಿಸ್ತಾ ಇದ್ದೀರಾ? ಡೋಂಟ್ ವರಿ, ಈ ಟೈಮ್ನಲ್ಲೇ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಕಾನ್ಸೆಪ್ಟ್ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಲೆಟ್ಸ್ ಟಾಕ್ ಅಬೌಟ್ ಟಾಪ್ 2 ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್. ಈ ಫಂಡ್ಗಳಿಗೆ ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ 5 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿದೆ. ಫಂಡ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ತುಂಬಾ ಕ್ಯೂರಿಯಾಸಿಟಿ ನಿಮ್ಗಿದೆ ಅಂತ ಗೊತ್ತಿದೆ. ಆದರೆ ಈ ತರಹದ ಕಂಟೆಂಟ್ ಅನ್ನ ಮಿಸ್ ಮಾಡಬಾರ್ದು ಅಂತ ಆದ್ರೆ ಮೊದಲು ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್. ಫಸ್ಟ್, ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂದ್ರೆ ಏನು ಅಂತ ನೋಡೋಣ. ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂದ್ರೆ 65% ಅಸೆಟ್ಸ್ ಈಕ್ವಿಟಿ ಮತ್ತು ಈಕ್ವಿಟಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಇನ್ವೆಸ್ಟ್ ಮಾಡುವಂತ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು. ಈ ರೀತಿ ಇನ್ವೆಸ್ಟ್ ಮಾಡುವಾಗ ಈ ಫಂಡ್ಸ್ಗಳಿಗೆ ಯಾವ ರೆಸ್ಟ್ರಿಕ್ಷನ್ಗಳು ಕೂಡ ಇರೋದಿಲ್ಲ. ಫ್ಲೆಕ್ಸಿಬಿಲಿಟಿ ಕಾರಣಕ್ಕೆ ಈ ಫಂಡ್ಸ್ಗಳನ್ನು ಗುರುತಿಸಲಾಗುತ್ತೆ. ಯಾಕೆ ಅಂದರೆ ಈ ಫಂಡ್ಸ್ಗಳು ಸ್ಟಾಕ್ ಮಾರ್ಕೆಟ್ನ ಕಂಡೀಷನ್ಗೆ ಅನುಸಾರವಾಗಿ ತನ್ನ ಅಲೋಕೇಶನ್ ಅನ್ನ ಲಾರ್ಜ್, ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಡೆಗೆ ಶಿಫ್ಟ್ ಮಾಡ್ತಾನೆ ಇರುತ್ತೆ. ಈಗ ಆ ಫಂಡ್ಗಳು ಯಾವುದು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿರೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ಬೇಸಿಕಲಿ ಒಂದು ಫಂಡ್ನ ರಿಸ್ಕ್ ಅಡ್ಜಸ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಟಾಪ್ 10% ನಲ್ಲಿದ್ದಾಗ ಮಾತ್ರ ವ್ಯಾಲ್ಯೂ ರಿಸರ್ಚ್ 5 ಸ್ಟಾರ್ ರೇಟಿಂಗ್ ಅನ್ನು ಕೊಡುತ್ತೆ. ಸೊ ಅದೇ ಆಧಾರದಲ್ಲಿ ಫಂಡ್ ಅನ್ನು ಸೆಲೆಕ್ಟ್ ಮಾಡಿದ್ದೀವಿ. ನಮ್ಮ ಫಸ್ಟ್ ಫಂಡ್ ಬಂದು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ನ ರೆಗ್ಯುಲರ್ ಪ್ಲಾನ್ ಲಾಂಚ್ ಆಗಿದ್ದು ಜನವರಿ 1, 1995ರಲ್ಲಿ. ಫ್ಲೆಕ್ಸಿ ಕ್ಯಾಪ್ ಫಂಡ್ ನಲ್ಲಿ ಇದು ತುಂಬಾ ಹಳೆಯ ಫಂಡ್ ಆಗಿದೆ. ಜೊತೆಗೆ ಈ ಫಂಡ್ ನ ಡೈರೆಕ್ಟ್ ಪ್ಲಾನ್ ಲಾಂಚ್ ಆಗಿದ್ದು ಜನವರಿ 2013ರಲ್ಲಿ. ಇನ್ನು ಈ ಫಂಡ್ ನ AUM ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 79,584 ಕೋಟಿ ಆಸ್ ಆಫ್ ಜೂನ್ 30, 2025. ಈ ಫಂಡ್ ನ ಮ್ಯಾನೇಜ್ ಮಾಡ್ತಾ ಇರೋದು ರೋಶಿ ಜೈನ್ ಮತ್ತು ಮಿಸ್ಟರ್ ಧ್ರುವ್ ಮುಚಾಲ್. ಇನ್ನು ಫಂಡ್ ನ ಪೋರ್ಟ್ಫೋಲಿಯೋ ನೋಡೋದಾದ್ರೆ ಫಂಡ್ ನ ಟಾಪ್ 5 ಹೋಲ್ಡಿಂಗ್ಸ್ ನಲ್ಲಿ ICICI ಬ್ಯಾಂಕ್ ಲಿಮಿಟೆಡ್ 9.27% ಇದೆ, HDFC ಬ್ಯಾಂಕ್ ಲಿಮಿಟೆಡ್ 9.05% ಇದೆ, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ 7.84% ಇದೆ, SBI ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ 4.62% ಇದೆ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಲಿಮಿಟೆಡ್ 4.49% ಇದೆ. ಇನ್ನು ಟಾಪ್ 5 ಸೆಕ್ಟರ್ ನೋಡೋದಾದ್ರೆ ಫಿನಾನ್ಷಿಯಲ್ ಸರ್ವಿಸಸ್ ನಲ್ಲಿ 39.7% ಹೋಲ್ಡಿಂಗ್ಸ್ ಇದೆ, ಆಟೋಮೊಬೈಲ್ ಅಂಡ್ ಆಟೋ ಕಾಂಪೋನೆಂಟ್ಸ್ ನಲ್ಲಿ 13.5%, ಹೆಲ್ತ್ ಕೇರ್ 8.6%, ಇನ್ಫಾರ್ಮೇಷನ್ ಟೆಕ್ನಾಲಜಿ 5.3%, ಮೆಟಲ್ ಅಂಡ್ ಮೈನಿಂಗ್ 3.9% ಅಷ್ಟಿದೆ. ಇನ್ನು ಕ್ರಿಟಿಕಲ್ ರೇಷಿಯೋದಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡೋದಾದ್ರೆ ಮ್ಯೂಚುವಲ್ ಫಂಡ್ ನ ರಿಟರ್ನ್ ತನ್ನ ಆವರೇಜ್ ಹಿಸ್ಟಾರಿಕಲ್ ರಿಟರ್ನ್ಸ್ಗಿಂತ ಎಷ್ಟು ಮೇಲೆ ಕೆಳಗೆ ಡಿವಿಯೇಷನ್ ಆಗಿದೆ ಅನ್ನೋದು ತೋರಿಸ್ತಾ ಇದೆ. ಒಂದು ವೇಳೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಚ್ಚಾಗಿದ್ರೆ ಫಂಡ್ ನ ವೊಲಾಟಿಲಿಟಿ ಕೂಡ ಹೆಚ್ಚಾಗುತ್ತೆ. ಸೊ ಈ ಫಂಡ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 11.31% ಇದೆ. ಕ್ಯಾಟಗರಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ 13.12% ಇದೆ. ಅಂದ್ರೆ ಈ ಫಂಡ್ ತನ್ನ ಸಹವರ್ತಿ ಫಂಡ್ಗಳಿಗಿಂತ ಕಡಿಮೆ ವಾಲಟೈಲ್ ಆಗಿದೆ ಅಂತ. ಇನ್ನು ಬೀಟಾ ವಿಚಾರಕ್ಕೆ ಬರೋದಾದ್ರೆ ಬೀಟಾ ಫಂಡ್ ನ ವೊಲಾಟಿಲಿಟಿಯನ್ನ ಬೆಂಚ್ ಮಾರ್ಕ್ ಇಂಡೆಕ್ಸ್ ಕಂಪ್ಯಾರಿಸನ್ ನಲ್ಲಿ ಮೆಜರ್ ಮಾಡುತ್ತೆ. ಒಂದು ವೇಳೆ ಬೀಟಾ 1ಕ್ಕಿಂತ ಹೆಚ್ಚಾಗಿದ್ರೆ ಫಂಡ್ ಬೆಂಚ್ ಮಾರ್ಕ್ ಗಿಂತ ಹೆಚ್ಚು ವಾಲಟೈಲ್ ಆಗುತ್ತೆ, ಅಥವಾ ಬೀಟಾ 1ಕ್ಕಿಂತ ಕಮ್ಮಿ ಇದ್ರೆ ಫಂಡ್ ಬೆಂಚ್ ಮಾರ್ಕ್ ಗಿಂತ ಕಮ್ಮಿ ವಾಲಟೈಲ್ ಆಗುತ್ತೆ ಅಂತ. ಸೊ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಬೀಟಾ 0.81% ಇದೆ. ಅಂದ್ರೆ ಈ ಫಂಡ್ ತನ್ನ ಬೆಂಚ್ ಮಾರ್ಕ್ ಗಿಂತ ಕಮ್ಮಿ ವಾಲಟೈಲ್ ಆಗಿದೆ. ಇನ್ನು ಶಾರ್ಪ್ ರೇಷಿಯೋ ಏನು ಹೇಳ್ತಿದೆ ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಪ್ರತಿ ಯೂನಿಟ್ ರಿಸ್ಕ್ಗೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ಸ್ ಜನರೇಟ್ ಮಾಡ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಹೆಚ್ಚು ಹೈ ಶಾರ್ಪ್ ರೇಷಿಯೋ ಇದ್ದಷ್ಟು ಆ ಫಂಡ್ನ ರಿಸ್ಕ್ ಅಡ್ಜಸ್ಟ್ಮೆಂಟ್ ರಿಟರ್ನ್ಸ್ ಕೂಡ ಹೆಚ್ಚಾಗಿರುತ್ತೆ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಶಾರ್ಪ್ ರೇಷಿಯೋ 1.43 ಇದೆ. ಹೀಗಾಗಿ ಪ್ರತಿ ಯೂನಿಟ್ ಆಫ್ ಅಡಿಷನಲ್ ರಿಸ್ಕ್ಗಾಗಿ ಈ ಫಂಡ್ಗೆ 1.43 ಟೈಮ್ಸ್ ಹೆಚ್ಚು ರಿಟರ್ನ್ ಸಿಕ್ಕಿದೆ. ಇನ್ನು ಸಾರ್ಟಿನೋ ರೇಷಿಯೋ ಕೇವಲ ಡೌನ್ ಸೈಡ್ ರಿಸ್ಕ್ ಕನ್ಸಿಡರ್ ಮಾಡೋ ಮೂಲಕ ಮ್ಯೂಚುವಲ್ ಫಂಡ್ನ ರಿಸ್ಕ್ ಅಡ್ಜಸ್ಟ್ಮೆಂಟ್ ರಿಟರ್ನ್ಸ್ ಅನ್ನ ಮೆಜರ್ ಮಾಡುತ್ತೆ. ಹೆಚ್ಚು ಸಾರ್ಟಿನೋ ರೇಷಿಯೋ ಇದ್ದಷ್ಟು ಅಷ್ಟೇ ರಿಸ್ಕ್ ಅಡ್ಜಸ್ಟ್ಮೆಂಟ್ ರಿಟರ್ನ್ ಸಿಗುತ್ತೆ.
ಇನ್ನು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಸಾರ್ಟ್ ರೇಷಿಯೋ ಬಂದು 2.51 ಇದೆ. ಇದರ ಅರ್ಥ ಏನು ಅಂದ್ರೆ ಪ್ರತಿ ಯೂನಿಟ್ ಡೌನ್ ಸೈಡ್ ರಿಸ್ಕ್ ಆಗಿ 2.51 ಟೈಮ್ಸ್ ಹೆಚ್ಚು ರಿಟರ್ನ್ಸ್ ಅನ್ನ ಜನರೇಟ್ ಮಾಡ್ತಾ ಇದೆ. ಇನ್ನು ಅಪ್ಸೈಡ್ ರೇಷಿಯೋ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ನೋಡಿದ್ರೆ ಮಾರ್ಕೆಟ್ ಮೇಲ್ ಹೋದಾಗೆಲ್ಲ ಈಕ್ವಿಟಿ ಮ್ಯೂಚುವಲ್ ಫಂಡ್ ಬೆಂಚ್ ಮಾರ್ಕ್ ಕಂಪ್ಯಾರಿಸನ್ ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ತೋರಿಸ್ತಾ ಇದೆ. ಅದೇ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಹೆಚ್ಚಾದರೆ ಈಕ್ವಿಟಿ ಫಂಡ್ ರೈಸಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 104 ಇದ್ದು ಒಂದು ವೇಳೆ ಬೆಂಚ್ ಮಾರ್ಕ್ 10%ಗಿಂತ ಮೇಲ್ ಹೋದರೆ ಫಂಡ್ ಕೂಡ 10.4%ಗಿಂತ ಮೇಲ್ ಹೋಗುತ್ತೆ. ಈಗ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಫಂಡಸ್ ಫಾಲ್ನಲ್ಲೂ ಕೂಡ ಬೆಂಚ್ ಮಾರ್ಕ್ ವಿರುದ್ಧವಾಗಿ ಎಷ್ಟು ಕೆಳಗೆ ಹೋಗುತ್ತೆ ಅನ್ನೋದನ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ತೋರಿಸುತ್ತೆ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಕಮ್ಮಿ ಇದ್ರೆ ಈಕ್ವಿಟಿ ಫಂಡ್ ಫಾಲಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ಗಿಂತ ಕಮ್ಮಿ ಕುಸಿಯುತ್ತೆ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 62 ಇದ್ದು ಫಾಲಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ ಇಂಡೆಕ್ಸ್ 10%ಗಿಂತ ಕೆಳಗೆ ಹೋದರೆ ಆಗ ಫಂಡ್ ಕೇವಲ 6.2%ಗಿಂತ ಕೆಳಗೆ ಹೋಗುತ್ತೆ. ಇನ್ನು ಈ ಫಂಡ್ ನ ರಿಟರ್ನ್ಸ್ ನೋಡೋಣ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ತನ್ನ ಕ್ಯಾಟಗರಿ ಮತ್ತು ಬೆಂಚ್ ಮಾರ್ಕ್ ಅನ್ನ 1, 3, 5, 7 ಹಾಗೂ 10 ವರ್ಷದಲ್ಲಿ ಬೀಟ್ ಮಾಡಿದೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ ಫಂಡ್ ನ ಕ್ಯಾಶ್ ಹೋಲ್ಡಿಂಗ್ ಆಸ್ ಆಫ್ ಜೂನ್ 2025 9.7% ನ ಆಸುಪಾಸಿನಲ್ಲಿದೆ. ಇದರರ್ಥ ಫಂಡ್ ಮ್ಯಾನೇಜರ್ ಪ್ರತಿ ಆಪರ್ಚುನಿಟಿಯನ್ನ ಸಿಗೋ ತನಕನೂ ಕಾಯ್ತಾ ಇರ್ತಾರೆ ರಾದರ್ ದೆನ್ ಚೇಸಿಂಗ್ ಮೊಮೆಂಟಮ್. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಕೇವಲ 25.52% ಇದ್ದು ಫಂಡ್ ಬೈ ಆ್ಯಂಡ್ ಹೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಡಾಪ್ಟ್ ಮಾಡಿಕೊಂಡಿರೋದು ಗೊತ್ತಾಗುತ್ತೆ. ಇನ್ನೊಂದು ಮೇಜರ್ ಪಾಯಿಂಟ್ ಏನು ಅಂದರೆ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಹಿಸ್ಟಾರಿಕಲಿ 73 to 75% ಅಲೋಕೇಶನ್ ಅನ್ನ ಲಾರ್ಜ್ ಕ್ಯಾಪ್ ಸ್ಟಾಕ್ನಲ್ಲೇ ಇಟ್ಟಿದೆ. ಇದು ಈ ಪೋರ್ಟ್ಫೋಲಿಯೋವನ್ನ ಸ್ಟೇಬಲ್ ಮಾಡ್ತಾ ಇದೆ. ಇನ್ನು ಎರಡನೇ ಫಂಡ್ ಬಂದು ಇನ್ವೆಸ್ಕೋ ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಈ ಫಂಡ್ ಫೆಬ್ರವರಿ 14, 2022ಕ್ಕೆ ಲಾಂಚ್ ಆಯಿತು. ಜಸ್ಟ್ 3 ವರ್ಷದ ಹಿಂದೆ ಲಾಂಚ್ ಆಗಿರೋದು. ಆದರೂ ಆಲ್ರೆಡಿ ಇದಕ್ಕೆ ವ್ಯಾಲ್ಯೂ ರಿಸರ್ಚ್ ಇಂದ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಫಂಡ್ನ AUM ಬಂದು 3266.88 ಕೋಟಿ ಇದೆ. ಈ ಫಂಡ್ ಮ್ಯಾನೇಜರ್ಸ್ ಬಂದರು ಮಿಸ್ಟರ್ ತಹೀರ್ ಬಾದ್ಶಾ ಮತ್ತು ಮಿಸ್ಟರ್ ಅಮಿತ್ ಗಡತ್ರ. ಈಗ ಫಂಡ್ನ ಪೋರ್ಟ್ಫೋಲಿಯೋ ನೋಡೋದಾದ್ರೆ ಟಾಪ್ 5 ಸ್ಟಾಕ್ಸ್ ICICI ಬ್ಯಾಂಕ್ ಲಿಮಿಟೆಡ್, HDFC ಬ್ಯಾಂಕ್ ಲಿಮಿಟೆಡ್, ಇಂಟರ್ ಗ್ಲೋಬ್ ಏವಿಯೇಷನ್ ಲಿಮಿಟೆಡ್, ಟ್ರೆಂಡ್ ಲಿಮಿಟೆಡ್, ಎಟರ್ನಲ್ ಲಿಮಿಟೆಡ್. ಇನ್ನು ಟಾಪ್ 5 ಸೆಕ್ಟರ್ಸ್ ಅನ್ನು ನೋಡಿದ್ರೆ ಬ್ಯಾಂಕ್ನಲ್ಲಿ 13.45%, ರಿಟೇಲಿಂಗ್ 11.27%, ಫಿನಾನ್ಸ್ 8.61%, ಹೆಲ್ತ್ ಕೇರ್ ಸರ್ವಿಸಸ್ 6.41%, IT ಸಾಫ್ಟ್ವೇರ್ 6.29%. ಈಗ ಮೇನ್ ಪಾರ್ಟ್ ನೋಡೋಣ. ಫಂಡ್ನ ಕ್ರಿಟಿಕಲ್ ರೇಷಿಯೋಸ್. ಈ ಫಂಡ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 13.9% ಇದೆ. ಕ್ಯಾಟಗರಿ ಆವರೇಜ್ ಬಂದು 13.12% ಆಗಿದೆ. ಅಂದರೆ ಫಂಡ್ ಕ್ಯಾಟಗರಿಗಿಂತ ಸ್ವಲ್ಪ ವಾಲಟೈಲ್ ಇದೆ. ಇನ್ನು ಫಂಡ್ನ ಬೀಟಾ ಬಂದು 0.95% ಇದೆ. ಶಾರ್ಪ್ ರೇಷಿಯೋ 1.26, ಸ್ಯಾಂಡಿರೋ ರೇಷಿಯೋ 1.44, ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 115, ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 78 ಇದೆ. ಇವಾಗ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ಇನ್ವೆಸ್ಕೋ ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಫಂಡ್ 1 ರಿಂದ 3 ವರ್ಷದಲ್ಲಿ ಬೆಂಚ್ ಮಾರ್ಕ್ ಹಾಗೂ ಕ್ಯಾಟಗರಿಯನ್ನ ಬೀಟ್ ಮಾಡಿದೆ. ಅಂದರೆ ಈ ಫಂಡ್ಗೆ ಕೇವಲ 3 ವರ್ಷದ ಹಿಸ್ಟ್ರಿ ಮಾತ್ರ ಇರೋದು. ಹಾಗಾಗಿ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಇನ್ನೂ ಅವೈಲೇಬಲ್ ಇಲ್ಲ. ಪೋರ್ಟ್ಫೋಲಿಯೋದಲ್ಲಿ ಟೋಟಲ್ 53 ಸ್ಟಾಕ್ಸ್ ಇದೆ. ಟಾಪ್ 10 ಸ್ಟಾಕ್ಸ್ ಕಾನ್ಸಂಟ್ರೇಷನ್ 39.16% ಇದೆ ಮತ್ತು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 74%. ಅಂದರೆ ಫಂಡ್ ಮ್ಯಾನೇಜರ್ ರೆಗ್ಯುಲರ್ ಆಗಿ ಬೈ ಅಂಡ್ ಸೇಲ್ ಸ್ಟ್ರಾಟಜಿಯನ್ನು ಬಳಸ್ತಾ ಇದ್ದಾರೆ ಅಂತ. ಸೊ ಈ ಫಂಡ್ ಕೂಡ ವ್ಯಾಲ್ಯೂ ರಿಸರ್ಚ್ನಿಂದ 5 ಸ್ಟಾರ್ ರೇಟಿಂಗ್ ಪಡ್ಕೊಂಡಿದೆ. ಮಾರ್ನಿಂಗ್ ಸ್ಟಾರ್ ಕೂಡ ಸೇಮ್ ರೇಟಿಂಗ್ ಅನ್ನು ಕೊಟ್ಟಿದೆ. ಸೊ ಫ್ರೆಂಡ್ಸ್, 2 ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗೆ ವ್ಯಾಲ್ಯೂ ರಿಸರ್ಚ್ನಿಂದ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಅನ್ನೋದೇ ಹ್ಯಾಪಿ ನ್ಯೂಸ್. ಮ್ಯಾನೇಜರ್ಸ್, ಇನ್ವೆಸ್ಟ್ಮೆಂಟ್ ಸ್ಟೈಲ್, ಅಪ್ರೋಚಸ್ ಎಲ್ಲವೂ ಬೇರೆ ಇರೋದು, ಬಟ್ ಬೋತ್ ಆರ್ ಟಾಪ್ ಪರ್ಫಾರ್ಮರ್ಸ್. ಸೊ ನೀವು ಈ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಗೋಲ್ಸ್ ಮತ್ತು ರಿಸ್ಕ್ ಟಾಲರೆನ್ಸ್ ಕನ್ಸಿಡರ್ ಮಾಡಬೇಕು. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಕಂಪೇರ್ ಮಾಡೋದನ್ನು ಮರಿಬೇಡಿ. ಸೊ ರಿಸರ್ಚ್ ಸ್ಟಾರ್ಟ್ ಮಾಡಿ ಮತ್ತು ಸ್ಮಾರ್ಟ್ ಡಿಸಿಷನ್ ತೆಗೆದುಕೊಳ್ಳಿ. ಆಲ್ ರೈಟ್, ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಬಾಯ್. ಇನ್ವೆಸ್ಟ್ ಸ್ಮಾರ್ಟ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.